ಮೊದಲನೇದಾಗಿ ಅಶ್ವಿನಿ ಗೌಡ ಗೆಲ್ಲೋದನ್ನು ನೋಡೋದಾದರೆ, ಅಶ್ವಿನಿ ಗೌಡ ಈಗ ಆಲ್ರೆಡಿ ಆರ್ಥಿಕವಾಗಿ ಸಬಲವಾಗಿರ್ತಕ್ಕಂಥ ವ್ಯಕ್ತಿ. ಮತ್ತು ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರೆ ಬ್ಯಾಕ್ಗ್ರೌಂಡ್ ಕೂಡ ತುಂಬ ಸಮಾಜದಲ್ಲಿ ಒಂದು ಅಧಿಕ ಸ್ಥಾನದಲ್ಲಿ, ಒಂದು ಉತ್ತಮವಾದಂಥ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಇನ್ನು ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ತನ್ನದೇ ಆದಂಥ ಒಂದು ಗ್ರಿಪ್ಪನ್ನು ಹೊಂದಿರತಕ್ಕಂಥ ವ್ಯಕ್ತಿ. ತನ್ನ ಮಾತಿನ ಚಕಮಕಿಯಲ್ಲಿ ತಾನು ಏನು ಬೇಕಾದರೂ ಗೆಲ್ಬೋದು ಅಂತ ಸಾಧಿಸುವಂಥ ವ್ಯಕ್ತಿ ಅವರು. ಇನ್ನು ಅಶ್ವಿನಿ ಗೌಡ ಅವರು ಬಿಗ್ ಬಾಸಲ್ಲಿ ಗೆದ್ದರೆ ಅಂಥ ಇವರ ಜೀವನದಲ್ಲಿ ಅಂಥ ಒಳ್ಳೆ ಹೇಳ್ಕೊಳಕ್ಕಾಗುವಂಥ ಏನು ಬದಲಾವಣೆ ಏನೂ ಆಗಲ್ಲ. ಮತ್ತು ಹಣಕಾಸಿನಲ್ಲೂ ಕೂಡ ಅಂಥ ಏನೋ ಬದಲಾವಣೆ ಕಾಣಲ್ಲ. ಯಾಕಂದರೆ ಇವರು ಆರ್ಥಿಕವಾಗಿ ತುಂಬಾ ಪ್ರಬಲವಾದಂಥ ವ್ಯಕ್ತಿ. ಬಾಸ್ನ ಇವರು ಗೆದ್ದು ಟಾಪ್ 1ಗೆ ಬಂದುಬಿಟ್ರೆ ಇವ್ರ ಲೈಫೇ ಚೇಂಜ್ ಆಗೋಗ್ಬಿಡುತ್ತೆ, ಇವ್ರ ಲೈಫು ಬೇರೆ ಥರನೇ ಆಗೋಗ್ಬಿಡುತ್ತೆ, ಸಂಪೂರ್ಣವಾಗಿ ಬದಲಾಗೋಗ್ಬಿಡ್ತಾರೆ ಅನ್ನೋವಷ್ಟು ಏನಿಲ್ಲ. ಯಾಕಂದರೆ ಇವ್ರು ಆಲ್ರೆಡಿ ಸೆಟಲ್ ಆಗಿರೋದ್ರಿಂದ ಅಷ್ಟೊಂದು ಬದಲಾವಣೆ ಏನೂ ಕಾಣೋದಿಲ್ಲ ಇವ್ರ ಲೈಫಲ್ಲಿ. ಇನ್ನು ಗಿಲ್ಲಿ ಹೇಗೆಲ್ಲ ಇದ್ದಾನೆ, ಗಿಲ್ಲಿ ಗೆದ್ದರೆ ಏನೆಲ್ಲ ಅವನಲ್ಲಿ ಚೇಂಜಸ್ಗಳಾಗುತ್ತೆ ಅಂತ ನೋಡೋದಾದರೆ, ಒಂದು ಬಡತನದ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ, ಯೂಟ್ಯೂಬ್ ಮೂಲಕ ತನ್ನದೇ ಆದಂಥ ಒಂದು ಗೆಲುವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿ ಇವನು ಅಂತ ಹೇಳ್ಬೋದು. ಇನ್ನು ಗಿಲ್ಲಿ ಫ್ಯಾಮಿಲಿ ಕೂಡ ಆರ್ಥಿಕವಾಗಿ ತುಂಬಾ ಹಿಂದೆ ಇದೆ. ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಇವರು ಫೈನಾನ್ಸಿಯಲಿ ಇನ್ನೂ ತುಂಬಾ ಮೇಲಕ್ಕೆ ಬರ್ಬೋದು. ಏನೇ ಮಾತಾಡಬೇಕು ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಬಿಗ್ ಬಾಸಲ್ಲೂ ಅತ್ಯುತ್ತಮವಾದಂಥ ಮನೋರಂಜನೆಯನ್ನು ಕೊಟ್ಟಿದ್ದಾನೆ. ಆಮೇಲೆ ಇವನು ಜನರಿಗೆ ತುಂಬಾ ಬೇಗ ಅಟ್ರ್ಯಾಕ್ಟ್ ಆಗೋವಂಥ ವ್ಯಕ್ತಿ. ಏನೇ ಇದ್ದರೂ ಮನಸ್ಸಲ್ಲಿ ಏನೇ ಇದ್ದರೂ ಜನರ ಹತ್ರ ಓಪನ್ ಆಗಿ ಹೇಳ್ಕೊಳ್ಳೋದು, ತನ್ನ ಸ್ವಭಾವವನ್ನು ತೋರಿಸ್ಕೊಳ್ಳೋವಂಥ ವ್ಯಕ್ತಿ. ಈ ವ್ಯಕ್ತಿ ಗೆದ್ದರೆ ಇವನಿಗೆ ತುಂಬಾ ಯೂಸ್ ಇದೆ. ಮತ್ತು ಈ ಬಿಗ್ ಬಾಸ್ನ ಗೆಲ್ಲೋದಕ್ಕೆ ತುಂಬಾ ಅರ್ಹವಾದಂಥ ವ್ಯಕ್ತಿ ಅಂತ ಅನಿಸುತ್ತೆ. ಇನ್ನು ಬಿಗ್ ಬಾಸಲ್ಲಿ ಗಿಲ್ಲಿ ಗೆದ್ದರೆ ಏನೆಲ್ಲ ಸಿಗುತ್ತೆ ಅಂತ ನೋಡೋದಾದರೆ, ಬಿಗ್ ಬಾಸಲ್ಲಿ ಗಿಲ್ಲಿ ಗೆದ್ದರೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡ್ತಾನೆ, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಂಥ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಗೆಲುವಿನಿಂದ ಅವನ ಜರ್ನಿ ಹಿಸ್ಟ್ರಿ ಏನಿತ್ತು, ಅವನ ಲೈಫ್ ಏನಿತ್ತು ಅದು ತುಂಬಾ ಬದಲಾಗುತ್ತೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ತುಂಬಾ ಬೆಳೆದಿದ್ದಾನೆ, ಜನರ ಮನಸ್ಸಲ್ಲಿ ಪ್ರೀತಿನ ಗಳಿಸಿದ್ದಾನೆ. ಅವನ ಮಟ್ಟಕ್ಕೆ ಯಾರೂ ಇಲ್ಲ, ಅವನ ಥರ ಯಾರೂ ಇಲ್ಲ ಅಂತ ತುಂಬಾ ಬೇರೆ ಲೆವೆಲಲ್ಲೇ ಬೆಳೆದಿದ್ದಾನೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅವನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ನೋಡಿದ್ರೇ ಹೇಳ್ಬೋದು ಜನರ ಪ್ರೀತಿ ಎಷ್ಟರ ಮಟ್ಟಿಗೆ ಗಳಿಸಿದ್ದಾನೆ ಅಂತ ಹೇಳಿ. ನನ್ನ ಓಟು ಗಿಲ್ಲಿಗೆ, ನೀವು ಕೂಡ ವೋಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.